ಮತ್ತೊಂದು ಲಾಡ್ಜ್ನಲ್ಲಿ ಶವ ಪತ್ತೆಯಾಗಿದೆ. ಲಾಡ್ಜ್ ಒಂದರಲ್ಲಿ ಶವವಾಗಿ ಪತ್ತೆಯಾದಂತಹ ಪುತ್ತೂರು ಮೂಲದ ಯುವಕ 20 ವರ್ಷದ ತಕ್ಷಿತ್ ನಿಗೂಢವಾಗಿ ಮೃತಪಟ್ಟಿರುವಂತಹ ಯುವಕ ಮಡಿವಾಳ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಗ್ರ್ಯಾಂಡ್ ಚಾಯ್ಸ್ ಲಾಡ್ಜ್ನಲ್ಲಿ ಈ 20 ವರ್ಷದ ಯುವಕನ ಮೃತದೇಹ ಪತ್ತೆಯಾಗಿದೆ. 8 ದಿನದ ಹಿಂದೆ ಬೆಂಗಳೂರಿಗೆ ಬಂದಿದ್ದಂತಹ ಯುವಕ ಪ್ರೇಯಸಿ ಪ್ರಿಯಾಂಕಾ ಜೊತೆ ಬೆಂಗಳೂರಿಗೆ ಬಂದಿದ್ದಂತಹ ತಕ್ಷಿತ್ ಮೈಸೂರಿನಲ್ಲಿ ಓದೋಕೆ ಹೋಗ್ತೀನಿ ಅಂತ ಹೇಳಿ ಯುವಕ ಬಂದಿದ್ದಾನೆ. 8 ದಿನಗಳು ರೂಮ್ನಲ್ಲೇ ಇದ್ದು ಪಾರ್ಸೆಲ್ ಊಟವನ್ನ ತಿಂದಿದ್ದಂತಹ ಜೋಡಿ ಫುಡ್ ಪಾಯ್ಸನ್ ಆಗಿ ಮೆಡಿಕಲ್ನಿಂದ ಮಾತ್ರೆಯನ್ನ ತರಿಸ್ಕೊಂಡಿದ್ರು. ಸುಧಾರಿಸಿಕೊಂಡ ನಂತರ ಗುರುವಾರ ಮಧ್ಯಾಹ್ನ ಪ್ರಿಯಾಂಕಾ ಚೆಕ್ಔಟ್ ಆಗಿದ್ದಾಳೆ. ನಿನ್ನೆ ರಾತ್ರಿ ರೂಮ್ನಲ್ಲಿ ಶವವಾಗಿ ಪತ್ತೆಯಾಗಿದ್ದಾನೆ ತಕ್ಷಿತ್. ಮೇಲ್ನೋಟಕ್ಕೆ ತಕ್ಷಿತ್ಗೆ ಹೃದಯಾಘಾತ ಆಗಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಲಾಡ್ಜ್ ಸಿಸಿಟಿವಿ ಡಿವಿಆರ್ ವಶಕ್ಕೆ ಪಡೆದುಕೊಂಡಿದ್ದಾರೆ ಪೊಲೀಸ್ನವರು. ಮೃತದೇಹ ಮರಣೋತ್ತರ ಪರೀಕ್ಷೆಗೆ ರವಾನೆಯನ್ನ ಮಾಡಲಾಗಿದೆ. ಮಡಿವಾಳ ಪೊಲೀಸರಿಂದ ಯುವಕನ ಸಾವಿನ ಬಗ್ಗೆ ತನಿಖೆಯನ್ನ ನಡೆಸಲಾಗ್ತಾ ಇದೆ. ಇಷ್ಟು ವರ್ಷಕ್ಕೆ ಈ ರೀತಿಯಾಗಿ ಲಾಡ್ಜ್ಗೆ ಹೋಗಿ ತಂಗುವಂತಹ ಅನಿವಾರ್ಯತೆ ಏನಿತ್ತು? ಅದು ಮನೆಯವರಿಗೆ ಸುಳ್ಳನ್ನ ಹೇಳ್ಕೊಂಡು ಬಂದಿದ್ದಂತಹ ಜೋಡಿ ಅನ್ನೋದು ಗೊತ್ತಾಗ್ತಾ ಇದೆ. ಕಳೆದ 10 ದಿನಗಳಿಂದಲೂ ಕೂಡ ಆ ಒಂದು ಲಾಡ್ಜ್ನಲ್ಲೇ ಇದ್ರು ಅನ್ನೋದು ಮಾಹಿತಿ ಸಿಗ್ತಾ ಇದೆ. ಮೈನರ್ ಇನ್ನೂ ಕೂಡ ಹೇಗೆ ರೂಮ್ ಕೊಟ್ರು ಅನ್ನೋದು ಪ್ರಶ್ನೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಜಯ್, ಇನ್ನು ಮೈನರ್ ಅಂತ ಕಾಣಿಸುತ್ತೆ ಈ ತಕ್ಷಿತ್ ಅನ್ನುವಂತಹ ಯುವಕ ಲಾಡ್ಜ್ನಲ್ಲಿ ಇದೀಗ ಶವವಾಗಿ ಪತ್ತೆಯಾಗಿದ್ದಾನೆ. ಆತ ಸಾವನ್ನಪ್ಪೋದಕ್ಕೆ ಕಾರಣ ಏನು? ಪ್ರಾಥಮಿಕ ತನಿಖೆಯಲ್ಲಿ ಏನು ಮಾಹಿತಿ ಸಿಗ್ತಾ ಇದೆ? ಮತ್ತೆ ಹೇಗೆ ರೂಮ್ ಕೊಟ್ರು? ಮೈನರ್ ಆಗಿರುವಂತಹ ಹಿನ್ನೆಲೆಯಲ್ಲಿ ರೂಮ್ ಕೊಡೋದು ಸಾಧ್ಯ ಇಲ್ಲ ಅಲ್ವಾ? ರಮ್ಯಾ, ಖಂಡಿತವಾಗ್ಲೂ ಅದ್ರ ತನಿಗೆ ಈಗಾಗಲೇ 20 ವರ್ಷ ಆಗಿದೆ ಅಂತ ಹೇಳಿ ಈಗಾಗಲೇ ಗೊತ್ತಾಗ್ತಿರುವಂತದ್ದು. ಈತ ಮೂಲತಃ ಮಡಿಕೇರಿ ಮೂಲದವನು ಅಂತ ಗೊತ್ತಾಗಿದೆ. ಇಬ್ರು ಕೂಡ ಅಂದ್ರೆ ಆ ತಕ್ಷಿತ್ ಮತ್ತೆ ಇನ್ನೋರ್ವ ಯುವತಿ ಏನಿದ್ದಾಳೆ ಆಕೆ ಕೂಡ ಇಬ್ರು ಮನೆಯಲ್ಲಿ ಸುಳ್ಳು ಹೇಳಿ ಬೆಂಗಳೂರಿಗೂ ಕೂಡ ಬಂದಿರ್ತಾರೆ ಅಂತ ಹೇಳಿ ಗೊತ್ತಾಗಿದೆ. ಅಂದ್ರೆ ಇಬ್ರು ಕೂಡ ಕೆಲ್ಸದ ಮೇಲೆ ಹೋಗ್ತಾ ಇದೀವಿ ಮತ್ತೆ ಕಾಲೇಜ್ ವಿಚಾರವಾಗಿ ಹೋಗ್ತಾ ಇದೀವಿ ಅಂತ ಹೇಳಿ ಬೆಂಗಳೂರಿನ ಮಡಿವಾಳ ಬಳಿ ಇರುವಂತ ಒಂದು ಖಾಸಗಿ ಲಾಡ್ಜ್ಗೆ ಕೂಡ ಬಂದಿರುವಂತದ್ದು. ಬಂದಂತ ನಂತರದಲ್ಲಿ ಕಳೆದ ಒಂದು 7-8 ದಿನಗಳಿಂದನೂ ಕೂಡ ಲಾಡ್ಜ್ನಲ್ಲಿ ಉಳ್ಕೊಂಡು ಆ ನಂತರ ಪ್ರತಿದಿನ ಹೋಟ್ಲಿಂದಾನೇ ಕೂಡ ಫುಡ್ ಅನ್ನ ಸಪ್ಲೈ ಮಾಡ್ಕೊಂಡು ಊಟವನ್ನು ಕೂಡ ಮಾಡಿರುವಂತದ್ದು. ಆದ್ರೆ ಇದ್ದಕ್ಕಿದ್ದಂತೆ ಕಳೆದ 2 ದಿನಗಳ ಹಿಂದೆ ಆತ ಸಾವನ್ನಪ್ಪಿದ್ದಾನೆ. ಆದ್ರೆ ಒಂದ್ 3-4 ದಿನಗಳ ಹಿಂದೆ ಆ ಯುವತಿ ಚೆಕ್ಔಟ್ ಮಾಡಿ ಊರಿಗೆ ಹೋಗಿರ್ತಾಳೆ. ಸೊ ಹೀಗಾಗಿ ಇದೆಲ್ಲ ಒಂದ್ ಕಡೆ ಅನುಮಾನ ವ್ಯಕ್ತ ಆಗ್ತಿದೆ. ಸೊ ಹೀಗಾಗಿ ಪೊಲೀಸರು ಕೂಡ ಈಗಾಗಲೇ ಮರಣೋತ್ತರ ಪರೀಕ್ಷೆಗಾಗೂ ಕೂಡ ಈಗಾಗಲೇ ತಕ್ಷಿತ್ನ ಮೃತದೇಹವನ್ನು ಕೂಡ ಸೇಂಟ್ ಜಾನ್ಸ್ ಹಾಸ್ಪಿಟಲ್ ಕೂಡ ಕಳಿಸಿರುವಂತದ್ದು. ಅಂದ್ರೆ ಇಲ್ಲಿ ಅನುಮಾನ ಹುಟ್ಟುತ್ತಾ ಇರುವಂತದ್ದು ಏನಂತಂದ್ರೆ ಕಳೆದ ಒಂದು 3-4 ದಿನಗಳ ಹಿಂದೆ ಆಕೆ ಚೆಕ್ಔಟ್ ಮಾಡೋಗಿದ್ದಾಳೆ. ಈತ ಕೂಡ ನಿನ್ನೆ ಸಾವನ್ನಪ್ಪಿರುವಂತದ್ದು. ಸೊ ಹೀಗಾಗಿ ಯಾವ ಕಾರಣಕ್ಕೋಸ್ಕರವಾಗಿ ಆತ ಏನು ಸಾವನ್ನಪ್ಪಿದ್ದಾನೆ ಅನ್ನೋದು ಕೂಡ ಈಗಾಗಲೇ ಗೊತ್ತಾಗ್ತಿರುವಂತದ್ದು. ಮತ್ತೆ ಇಬ್ರಿಗೂ ಕೂಡ ಫುಡ್ ಆರ್ಡರ್ ಮಾಡಿ ತಿಂದಂತ ಸಂದರ್ಭದಲ್ಲಿ ಫುಡ್ ಪಾಯ್ಸನ್ ಕೂಡ ಆಗಿತ್ತು ಅಂತಾನು ಕೂಡ ಹೇಳಲಾಗ್ತಿರುವಂತದ್ದು. ಇನ್ನು ಆ ಒಂದು ನಿಟ್ಟಿನಲ್ಲೂ ಕೂಡ ಏನಾದ್ರು ಸಾವನ್ನಪ್ಪಿದಾರ ಅನ್ನೋ ಒಂದು ಅನುಮಾನ ವ್ಯಕ್ತವಾಗ್ತಿರುವಂತದ್ದು. ಹಾಗಾಗಿ ಈಗಾಗಲೇ ಯುವಕ ಏನು ಸಾವನ್ನಪ್ಪಿದ್ದಾನೆ ತಕ್ಷಿತ್ ಆತ ಅವ್ರ ಕಡೆ ಪೋಷಕರನ್ನು ಕೂಡ ಈಗಾಗಲೇ ಪೊಲೀಸ್ ಠಾಣೆಗೆ ಕೂಡ ಕರೆಸಿರುವಂತದ್ದು. ಅವರ ಬಳಿಯಿಂದನೂ ಕೂಡ ಹೇಳಿಕೆಯನ್ನು ಕೂಡ ಪಡ್ಕೊಳ್ತಿದೆ. ಇನ್ನು ಯುವತಿ ಏನಿದ್ದಾಳೆ ಆಕೆಯನ್ನು ಕೂಡ ಈಗಾಗಲೇ ಪೊಲೀಸ್ ಠಾಣೆಗೆ ಕರೆಸಿ ಆಕೆಯ ಏನು ಹೇಳಿಕೆಯನ್ನು ಕೂಡ ದಾಖಲು ಮಾಡ್ಕೊಳ್ತಿದ್ದಾರೆ. ಮತ್ತೆ ಅವರ ಪೋಷಕರು ಕೂಡ ಈಗಾಗಲೇ ಆ ವಿಚಾರವನ್ನು ಕೂಡ ಪೊಲೀಸರು ಸದ್ಯ ಮುಟ್ಟಿರುವಂತದ್ದು. ಒಟ್ಟಿನಲ್ಲಿ ಸದ್ಯಕ್ಕೆ ಮೇಲ್ನೋಟಕ್ಕೆ ಅನುಮಾನ ವ್ಯಕ್ತವಾಗ್ತಿದೆ. ಹೀಗಾಗಿ ಪೊಲೀಸರು ಕೂಡ ಈಗಾಗಲೇ ಯುಡಿಆರ್ ಅನ್ನ ಮಾಡ್ಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಏನಾದ್ರು ಇನ್ ಕೇಸ್ ಇದು ಕೊಲೆ ಅಂತ ಏನಾದ್ರು ಅನ್ಸಿದ್ದೆ ಆದಲ್ಲಿ ಅದನ್ನು ಕೂಡ ಏನೋ ಕೊಲೆ ಪ್ರಕರಣವನ್ನ ಏನು ಮಾಡ್ಕೊಳ್ತಾರೆ. ಸದ್ಯಕ್ಕೆ ಮೃತದೇಹ ಏನಿದೆ ಸೆಂಟ್ ಜೋಸ್ ಹಾಸ್ಪಿಟಲ್ ಕೂಡ ಇರುವಂತದ್ದು. ಮುಂದಿನ ದಿನಗಳಲ್ಲಿ ಮರಣೋತ್ತರ ಪರೀಕ್ಷೆ ಬಂದ ನಂತರದಲ್ಲಿ ಎಲ್ಲದಕ್ಕೂ ಕೂಡ ಒಂದ್ ರೀತಿ ಕ್ಲಾರಿಟಿ ಸಿಗತ್ತೆ ಅಂತಾನೆ ಹೇಳ್ಬೋದು ರಮ್ಯಾ. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಅಜಯ್.